ಹಿಂದೆ ಮುಂದೆ ನೋಡದೆ ಆದೇಶ ಹೊರಡಿಸಿರುವ ಸರ್ಕಾರದ ನಿಲುವಿನಿಂದ ಬೀದಿಗೆ ಬಂದಿರುವ ಈ ಅಸಹಾಯಕ ಮನಸ್ಸುಗಳಿಗೆ ಆಸರೆಯಾಗುವವರು ಯಾರು ಎನ್ನುವ ಪ್ರಶ್ನೆ ಕೂಡ ಈಗ ಸೃಷ್ಟಿಯಾಗಿದೆ. ಬದುಕಲು ಆಗದೆ ಜೀವನ ಭದ್ರತೆಯೂ ಇಲ್ಲದೆ ಅಸಹಾಯಕರಾಗಿ ನಿರೀಕ್ಷೆಯಲ್ಲಿರುವ ಈ ನೊಂದ ಮನಸ್ಸುಗಳಿಗೆ ಯಾರಾದರೂ ಸಹಕಾರ ನೀಡುವರೆಂಬುದನ್ನು ಕಾದು ನೋಡಬೇಕಾಗಿದೆ. ಭಾರತ ಸರ್ಕಾರದ ವತಿಯಿಂದ ಸ್ವಾಧಾರ ಮತ್ತು ಉಜ್ವಲ ಯೋಜನೆಗಳು ಅನುಷ್ಠಾನಗೊಂಡಿದ್ದು, ಸ್ವಾಧಾರ ಗೃಹ ಯೋಜನೆಯ ಮುಖ್ಯ ಉದ್ದೇಶ ಕಷ್ಟಕರ ಪರಿಸ್ಥಿತಿಯಲ್ಲಿರುವ ಮಹಿಳೆಯರಿಗೆ ಆಶ್ರಯ, ತರಬೇತಿ, ಶಿಕ್ಷಣ ನೀಡುವ ಮೂಲಕ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರನ್ನು ಸಶಕ್ತರನ್ನಾಗಿ ಮಾಡುವುದಾಗಿತ್ತು. ಉಜ್ವಲ ಯೋಜನೆಯು ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ತಡೆಗಟ್ಟಲು ಹಾಗೂ ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ದುರುಪಯೋಗಕ್ಕೆ ಒಳಪಟ್ಟವರನ್ನು ರಕ್ಷಿಸಲು ಹಾಗೂ ಪುನರ್ವಸತಿ ಕಲ್ಪಿಸಲು ಇವರ ಕುಟುಂಬದವರೊಂದಿಗೆ ಪುನರ್ ವಿಲೀನಗೊಳಿಸುವ ಉದ್ದೇಶವನ್ನು ಹೊಂದಿತ್ತು. ಕೇಂದ್ರ ಸರ್ಕಾರದ ಮಿಷನ್ ಶಕ್ತಿ ಯೋಜನೆಯ ಮಾರ್ಗಸೂಚಿಯನ್ವಯ ಈ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಶಕ್ತಿ ಸದನ ಎಂಬ ಯೋಜನೆಯಡಿ ಅನುಷ್ಠಾನಗೊಳಿಸಲಾಗಿದ್ದು, ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ಇದನ್ನು ಆರಂಭಿಸಲು ಆದೇಶ ನೀಡಲಾಗಿತ್ತು. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಆದೇಶದ ಪ್ರಕಾರ ಉಜ್ವಲ ಕೇಂದ್ರ ಮತ್ತು ಸ್ವಾಧಾರ ಗೃಹಗಳನ್ನು ನಡೆಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳನ್ನು ಸೇವೆಯಿಂದ ಸ್ಥಗಿತಗೊಳಿಸುವಂತೆ ಆದೇಶ ಹೊರಡಿಸಲಾಗಿದೆ. ಈ ಆದೇಶ 31/3/2024ರಿಂದಲೇ ಅನ್ವಯವಾಗುವಂತೆ ಅದನ್ನು ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ. ಈ ಆದೇಶದ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ಉಜ್ವಲ ಪುನರ್ವಸತಿ ಕೇಂದ್ರ, ಜ್ಞಾನ ಸಿಂಧು ಸ್ವಾಧಾರ ಗೃಹ ಮಂಡ್ಯ, ಅಕ್ಷಯ ನಿಕೇತನ ಸ್ವಾಧಾರ ಗೃಹ ಮಂಡ್ಯ, ರಿವರ್ ವ್ಯಾಲಿ ಸ್ವಾಧಾರ ಗೃಹ ಶ್ರೀರಂಗಪಟ್ಟಣ, ಧ್ವನಿ ಸ್ವಾಧಾರ ಗೃಹ ನಾಗಮಂಗಲ ಈ 5 ಸಂಸ್ಥೆಗಳು ಕೂಡ ಈಗ ಬಾಗಿಲು ಮುಚ್ಚುವ ಪರಿಸ್ಥಿತಿ ಬಂದಿದೆ. ಶ್ರೀ ಅಕ್ಷಯ ನಿಕೇತನ ಟ್ರಸ್ಟು ಕಳೆದ 33 ವರ್ಷದಿಂದ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾಯಿದೆ. ಅದರಲ್ಲಿ ಸ್ವಾಧಾರ್ ಸೆಲ್ಟರು ಒಂದು ಬಹಳ ಪ್ರಮುಖವಾದ ಕಾರ್ಯಕ್ರಮವಾಗಿತ್ತು. ಈ ಯೋಜನೆಯನ್ನು ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ 2004ರಿಂದ ಇಲ್ಲಿವರೆಗೂ ನಾವು ಕಷ್ಟದಲ್ಲಿರುವ ಮಹಿಳೆಯರಿಗೆ ಪುನರ್ವಸತಿಯನ್ನು ನೀಡ್ಕೊಂಡು ಬಂದಿರ್ತೀವಿ. ಆದರೆ ಈ ಸರ್ಕಾರದ ನಿಲುವಿನಿಂದ ಮಾರ್ಚ್ 31ರವರೆಗೆ ಮುಕ್ತಗೊಳಿಸಿ ಅಂತೇಳಿ ಸರ್ಕಾರದ ಇಲಾಖೆ ಆದೇಶ ಬಂದಿರ್ತದೆ. ಆದರೂ ಸಹ ನಾವು 3 ತಿಂಗಳುಗಳ ಕಾಲ ಸರ್ಕಾರ ಅನುಷ್ಠಾನ ಮಾಡ್ತದೆ ಈ ಕಾರ್ಯಕ್ರಮ, ಅಲ್ಲಿಗೆ ಇವ್ರನ್ನ ವರ್ಗಾಯಿಸ್ಕೊಳ್ಬೇಕು ಅಂತೇಳಿ 3 ತಿಂಗಳುಗಳ ಕಾಲ ನಾವು ಇಲ್ಲೇ ಪುನರ್ವಸತಿ ನೀಡಿದ್ವು. 3 ತಿಂಗಳಾದರೂ ಸಹ ಅವರು ಈ ಕಾರ್ಯಕ್ರಮ ಅನುಷ್ಠಾನ ಮಾಡೋದ್ರಲ್ಲಿ ನಿರ್ಲಕ್ಷ್ಯತೆ ವಹಿಸಿರುವುದು ಕಂಡುಬಂತು. ಸರ್ಕಾರ ಏನೋ ಆದೇಶ ಹೊರಡಿಸಿ ಕೈ ತೊಳೆದುಕೊಂಡಿದೆ, ಆದರೆ ನಿಜವಾಗಿ ಸಂಕಷ್ಟ ಶುರುವಾಗಿದ್ದು ಇಲ್ಲಿಂದಲೇ. ಈ ಆದೇಶ ಹೊರಬಿದ್ದ ನಂತರ ಮಂಡ್ಯದ ನೆಹರು ನಗರದಲ್ಲಿರುವ ಅಕ್ಷಯ ನಿಕೇತನ ಸ್ವಾಧಾರ ಗೃಹಕ್ಕೆ ಸ್ವರ್ಣ ಟಿವಿ ಭೇಟಿ ನೀಡಿದಾಗ ಅಲ್ಲಿನ ಪರಿಸ್ಥಿತಿ ನಿಜಕ್ಕೂ ಕೂಡ ರೋಚಕವಾಗಿತ್ತು ಮತ್ತು ಭಾವನಾತ್ಮಕವಾಗಿತ್ತು. ಮಂಡ್ಯದ ಸ್ವಾಧಾರ ಗೃಹದಲ್ಲಿ 20ಕ್ಕೂ ಹೆಚ್ಚು ಮಹಿಳೆಯರು ಆಶ್ರಯ ಪಡೆದಿದ್ದು, ಅವರ ಜೊತೆ 13ಕ್ಕೂ ಹೆಚ್ಚು ಮಕ್ಕಳು ಕೂಡ ಅವರ ಜೊತೆ ಆಶ್ರಯ ಪಡೆದಿದ್ದರು. ಸರ್ಕಾರದ ಈ ಆದೇಶದಿಂದ ಇಷ್ಟು ಜನ ಈಗ ಬೀದಿಗೆ ಬಿದ್ದಿದ್ದಾರೆ. ಇವರ ಗೋಳನ್ನು ಕೇಳುವವರು ಯಾರು ಎನ್ನುವ ಪ್ರಶ್ನೆ ಸೃಷ್ಟಿಯಾಗಿದೆ. ನನ್ನ ಬಾಲ್ಯ ವಿವಾಹವಾಗಿ ಪಾಪು ಇದೆ ಅಂದರೆ ಇವಾಗ ಪಾಪು ಐತಿ. ಇಲ್ಲಿಗೆ ಬಂದು 8.5 ತಿಂಗಳು ಪ್ರೆಗ್ನೆಂಟಿಗೆ ಬಂದು ಶಿವಾ ಮೇಡಮ್ ಡೆಲಿವರಿ ಮಾಡಿಸ್ತಿದ್ದು. ಇವಾಗ 2 ವರ್ಷ ಪಾಪುವರೆಗೂ ಇಲ್ಲೇ ಇದ್ದೀನಿ ನಾನು. ಮುಂದೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಮನೆಗೆ ಹೋಗಬೇಕು ಅಂದರೆ ನನ್ನ ತಂಗಿ ಇದ್ದಾಳೆ, ಅಕ್ಕಪಕ್ಕದವ್ರು ಬೇರೆ ಥರ ಮಾತಾಡ್ತಾನೆ ಅಂತ ನೀವೇ ಅವಕಾಶ ಮಾಡಿಕೊಡ್ಬೇಕು ಇರೋಕ್ಕೆ. ಸರ್ ಇಲ್ಲ, ಜೈಲಿಂದ ಈಚೆ ಬಂದಿದ್ದಾರೆ ಅಂದರೆ 18 ಇಯರ್ಸ್ ಆಗಿರ್ಬೋದು. ಅಂದರೆ ನಮ್ಮ ತಾಯಿನೂ ಬರಲಿಲ್ಲ ಅವಾಗ ಡೆಲಿವರಿ ಟೈಮಲ್ಲಿ. ಶಿವ ಮೇಡಮ್ ಅಂತ ನಿಲ್ಸ್ಕೊಂಡು ಮಾಡ್ಕೊಂಡು ತಾಯಿಯಾಗಿ ನನ್ನ ಕೈ ಇಟ್ಕೊಂಡು ಸಮಾಧಾನ ಮಾಡಿ ಏನೂ ಆಗಲ್ಲ ಅಂತ. ಇವಾಗ 2 ವರ್ಷ ಪಾಪು ಇದೆ, ಅಲ್ಲಿವರೆಗೂ ಇವರೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಾಪುಗೆ ಹಾಲು ಏನು ಫೆಸಿಲಿಟಿ ಬೇಕು ಎಲ್ಲನೂ ಕೊಟ್ಟಿದ್ದಾರೆ. ಸ್ವಾಧಾರ ಗೃಹವು ಕಳೆದ 21 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿತ್ತು. ಹಲವು ನೊಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ಆಸರೆಯಾಗಿತ್ತು. ಇದೀಗ ಸರ್ಕಾರದ ಈ ಆದೇಶದಿಂದ ಸ್ವಾಧಾರ ಗೃಹವು ಮುಚ್ಚುವ ಹಂತಕ್ಕೆ ಬಂದಿದ್ದು, ಇಲ್ಲಿ ಆಸರೆ ಪಡೆದಿದ್ದವರೆಲ್ಲರೂ ಕೂಡ ಬೀದಿಗೆ ಬಿದ್ದಿದ್ದಾರೆ. ಯೋಜನೆಯ ಅನ್ವಯ ಇಲ್ಲಿ ಆಸರೆ ಪಡೆಯುವವರಿಗೆ ಉಚಿತ ಊಟದ ವ್ಯವಸ್ಥೆ, ವಸತಿ, ಸಲಹೆ ಮತ್ತು ಮಾರ್ಗದರ್ಶನ, ಪೊಲೀಸ್ ನೆರವು, ಕಾನೂನು ಸಲಹೆ, ವೈದ್ಯಕೀಯ ಸೌಲಭ್ಯ, ವೃತ್ತಿ ಶಿಕ್ಷಣ ಹಾಗೂ ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ನೀಡಲು ವ್ಯವಸ್ಥೆ ಇತ್ತು. ಆದರೆ ಇದೆಲ್ಲವೂ ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ಮೇಡಮ್ ಎಲ್ಲ ಸಹಾಯ ಮಾಡಿದ್ದಾರೆ, ಬಟ್ಟೆ ಪ್ರತಿಯೊಂದು ಎಲ್ಲ ಕೊಟ್ಟಿದ್ದಾರೆ. ನಮ್ಮ ತಂದೆ ಇಲ್ಲ, ನಮ್ಮಮ್ಮನೇ ಇಲ್ಲ ತೀರೋಗಿದ್ದಾರೆ. ಬಾಡಿಗೆ ಮನೆ ಅಂತೂ ಇಲ್ಲ. ನಮ್ಗೆ ಏನು ಮಾಡಬೇಕು ಈ ಸ್ವಾಧಾರ ಅಂತೂ ಮುಚ್ಬೇಡಿ.
ಎಲ್ಲರೂ ಏನು ಇದು ಮಾಡಿಕೊಡಿ, ಇದೊಂದು ಸೋದಾರ ಮುಚ್ಚಬೇಡಿ, ನಮ್ಮನ್ನ ಇಲ್ಲೇ ನಿಲ್ಗಾಕಿರೋ ಇಲ್ಲ ಇರೋಕ್ಕೆ ಇದು ಮಾಡಿಕೊಡಿ, ವ್ಯವಸ್ಥೆ ಮಾಡಿಕೊಡಿ, ನಮ್ಮನ್ನೆಲ್ಲೂ ಇದು ಮಾಡ್ತೀವಿ. ಸರ್ಕಾರದ ಆದೇಶ ಹೊರಬಿದ್ದ 3 ತಿಂಗಳವರೆಗೂ ಕೂಡ ಸ್ವಾಧಾರ ಗೃಹದ ಮುಖ್ಯಸ್ಥರಾದ ಸೂನಗಳ್ಳಿ ಪುಟ್ಟಸ್ವಾಮಿರವರು ತಮ್ಮ ವೈಯಕ್ತಿಕ ವೆಚ್ಚದಲ್ಲೇ 3 ತಿಂಗಳ ಕಾಲ ಇವರಿಗೆ ಆಸರೆ ನೀಡಿದ್ದಾರೆ. ಸರ್ಕಾರದ ನಿಲುವು ಬದಲಾಗಬಹುದು, ಆದೇಶ ಬದಲಾಗಬಹುದು ಎನ್ನುವ ದೂರದೃಷ್ಟಿಯಿಂದ ಕಾದರೂ ಕೂಡ ಇವರಿಗೆ ಯಾವುದೇ ಫಲಪ್ರದವಾದ ಆದೇಶ ಸಿಕ್ಕಿಲ್ಲ. ಅಂತಿಮವಾಗಿ ವಿಧಿ ಇಲ್ಲದೆ ಮನಸ್ಸಿಲ್ಲದೆ ಅನಿವಾರ್ಯವಾಗಿ ಸಂಸ್ಥೆಯನ್ನು ಮುಚ್ಚಲು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೂ ನಮ್ಮ ಸಂಸ್ಥೆಗೆ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾವು ಇಲಾಖೆಯವ್ರ ಗಮನಕ್ಕೆ ತಂದು ನಾವು ನಮ್ಮಲ್ಲಿರುವ ನಿವಾಸಿಗಳನ್ನ ಅರ್ತಿಗಳನ್ನ ಇಲ್ಲಿಂದ ಬಿಡುಗಡೆಗೊಳಿಸ್ತಾ ಇದ್ದೀವಿ. ಆದರೆ ಈ ಅರ್ತಿಗಳು ಮುಂದಿನ ದಿನ ಎಲ್ಲಿ ಹೋಗಬೇಕು ಅನ್ನೋದು ಭಾಳ ಕಷ್ಟವಾದ ವಿಚಾರ ಆಗಿದೆ. ಈಗ ಇಲ್ಲಿ ಕೆಲವರು ತಂದೆ ತಾಯಿಗಳಿಲ್ಲ, ಮಕ್ಕಳಿದ್ದಾರೆ, ಎಲ್ಲ ಸಣ್ಣ ಮಕ್ಕಳುಗಳು ಇಟ್ಕೊಂಡಿದ್ದಾರೆ. ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು. ಜಿಲ್ಲಾ ಸಮಿತಿ ಇದಕ್ಕಾಗಿ ಒಂದು ಸಮಿತಿ ಇದೆ. ಜಿಲ್ಲಾ ಸಮಿತಿ ಇಲ್ಲಿವರೆಗೂ ಯಾವುದು ಜವಾಬ್ದಾರಿ ತಗೊಂಡಿಲ್ಲ. ಹಾಗಾಗಿ ದಯವಿಟ್ಟು ಈ ಪುನರ್ವಸತಿ ಕಲ್ಪಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ನಿರ್ಧಾರದಿಂದ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ನೋವಿದ್ದರೂ ಅನಿವಾರ್ಯವಾಗಿ ಮನಸ್ಸಿಲ್ಲದ ಮನಸ್ಸಿನಿಂದ ಈ ನಿರ್ಧಾರವನ್ನು ಅವರು ತೆಗೆದುಕೊಳ್ಳಲೇಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈಗ ಬೀದಿಗೆ ಬಂದಿರುವ ಈ ನಿರಾಶ್ರಿತರನ್ನು ಅವರ ಮನೆಯವರು ಕೂಡ ಸೇರಿಸಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ಅವರ ಕುಟುಂಬದವರಿಗೆ ಕರೆ ಮಾಡಿ ವಿಷಯ ತಿಳಿಸಲಾಗಿದೆ. ಆದರೆ ಯಾರೊಬ್ಬರೂ ಕೂಡ ಇವರಿಗೆ ಆಸರೆ ನೀಡಲು ಮುಂದೆ ಬಂದಿರದಿರುವುದು ದುರಂತದ ಸಂಗತಿಯಾಗಿದೆ. ನಮಸ್ತೆ, ನನ್ನ ಹೆಸರು ಶೀಬಾ ಅಂತ. ನಾನು ಸುಮಾರು 17 ವರ್ಷದಿಂದ ನಾನು ಈ ಲಕ್ಷ್ಯನಿಕೇತನದಲ್ಲಿ ಕೆಲಸ ಮಾಡಿದ್ದೇನೆ, ಬೇರೆ ಎಲ್ಲೂ ಹೋಗಿಲ್ಲ. ಬಟ್ ನನಗಿದು ಏನು ಸ್ವಾಧಾರ ಅಂದರೆ ಏನು ಅಂತ ಮೊದಲು ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಈ ಥರ ಹೆಣ್ಮಕ್ಳದೆಲ್ಲ ಈ ಥರ ತೊಂದರೆ ಇದೆ, ಈ ಥರ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ತುಂಬ ಹೆಮ್ಮೆ ಪಡ್ತಿದ್ದೆ ಸರ್. ಯಾಕೆಂದರೆ ನಾನು ಲಕ್ಷ್ಯನಿಕೇತನದಲ್ಲಿ ಇವತ್ತು ಎಲ್ಲಿ ಹೋದರೂ ಗುರುತಿಸ್ಕೊತಾ ಇದ್ದೇನೆ. ಒಂದು ಪೊಲೀಸ್ ಸ್ಟೇಷನ್ ಆಗ್ಬೋದು, ಲಾಯರ್ಗಳ ಒಂದು ಇದಿರ್ಬೋದು, ಇಲ್ಲ ಹಾಸ್ಪಿಟಲ್ ಆಗಿ ಇವತ್ತು ನಾನು ಎಲ್ಲೇ ಹೋಗ್ತಿದ್ರು ಅಕ್ಷಯನಿಕೇತನ ಶಿವವರೇ ಬನ್ನಿ ಅಂತಲೇ ನನ್ನ ಒಂದು ಫೈಂಡ್ ಔಟ್ ಮಾಡೋದೇ ನನ್ನ ಅಕ್ಷಯನಿಕೇತನದಿಂದ ಅಂತೇಳಿ. ಮತ್ತು ಇಲ್ಲಿ ನಾವು ಬಂದ ಮೇಲೆ ಸರ್ ಇಲ್ಲಿ ಹೆಣ್ಮಕ್ಳು ಕಷ್ಟಗಳನ್ನ ನೋಡಿದಾಗ ಬಟ್ ನಾವು ಕೂಡ ಒಂದು ವಿಡೋನೆ, ನಾನು ಇಲ್ಲಿ ವರ್ಕ್ ಮಾಡಿದ್ದು, ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಸರ್ ಪುಟ್ಟಸ್ವಾಮಿ ಸರ್ ಅವರು. ನನಗಿಲ್ಲಿ ನಾನೇ ಆಗಲಿ ನನ್ನ ಮಕ್ಕಳು ಕೂಡ ನಾವು ಇಲ್ಲಿ ಆಶ್ರಯ ಪಡೆದು ಇಲ್ಲಿ ಇದ್ದವರೇ. ಮತ್ತೇನಂತ ಹೇಳಿದರೆ ಇಲ್ಲಿ ಹೆಣ್ಮಕ್ಳುಗಳಿಗೆ ಈ ಥರ ತುಂಬ ಕೇಸಸ್ಗಳು ಬಂದಾಗ ನಮಗೇನೋ ಒಂದು ಇದಿತ್ತು ಸರ್, ಇಷ್ಟು ಬೇಗ ಕ್ಲೋಸ್ ಆಗ್ತಿದೆ ಅಂತ ಇರಲಿಲ್ಲ. ಇದು ನಾವು ಕೂಡ ಎಲ್ಲೂ ಹೋಗ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಎಷ್ಟು ಹೆಣ್ಮಕ್ಳುಗಳು ಈ ಥರ ತೊಂದರೆಯಲ್ಲಿ ಇರೋಂಥವ್ರು ಈಗ ಎಲ್ಲಿ ಹೋಗ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ಸರ್. ಸರ್ಕಾರ ಈಗ ಕಾನೂನು ಏನಿದೆ ಇಲಾಖೆಗಳು ಬೇರೆ ಕಡೆ ಕೊಡ್ಬೋದು, ಬಟ್ ಕೆಲವ್ರಿಗೆಲ್ಲ ಈಗ ಮಂಡ್ಯದವರು ಬೆಂಗಳೂರು ಮೈಸೂರಲ್ಲಿ ಹೋಗಿ ನೋಡೋಂಥ ಇದು ಪೇರೆಂಟ್ಸ್ ಅಷ್ಟು ನಾಲೆಡ್ಜ್ ಇಲ್ಲ. ಅದರಿಂದಾಗಿ ಏನಾಗ್ತದೆ ಅಂದರೆ ಈ ಹೆಚ್ಚು ಅಂದರೆ ಕಾನೂನು ಬಂದ್ಸಲು ಹೆಣ್ಣುಮಕ್ಳ ಬಗ್ಗೆ ಎಲ್ಲಿ ಕೇಸ್ ಜಾಸ್ತಿ ಇದೆ ಅಂದರೆ ನಾನು ಕಂಡ ಮಟ್ಟಿಗೆ ನಮ್ಮ ಮಂಡ್ಯದಲ್ಲಿ ಜಾಸ್ತಿ ಇದೆ ಅನ್ನೋದು ನನಗೆ ಗೊತ್ತಿದೆ ಸರ್. ಯಾಕೆಂದರೆ ಇಷ್ಟು ವರ್ಷದಲ್ಲಿ ನನಗೆ ಗೊತ್ತಿರೋಗೆ ನಮ್ಮ ಸರ್ ಒಂದು ಇದರಲ್ಲೇ ನಾವು ಕೆಲಸ ಮಾಡಿರೋದ್ರಿಂದ ನಾನೇ ಈ ಸಂಸ್ಥೆಯಲ್ಲಿ 25 ಡೆಲಿವರಿನ ನಾನು ನೋಡಿದ್ದೇನೆ, ಹೆರಿಗೆ ಮಾಡಿಸಿದ್ದೀನಿ. ಅತ್ಯಾಚಾರ ಆಗ್ಬೋದು, ಪೋಕ್ಸೋ ಆಗ್ಬೋದು, ಪ್ರತಿಯೊಂದರನ್ನು ನಾನು ಕೂಡ ಇಲ್ಲಿ ಈ ಸಂಸ್ಥೆ ಒಳಗೆ ಕೆಲಸ ಮಾಡಿದ್ದೀವಿ ಸರ್. ಯಾವುದೇ ಕೇಸು ಯಾವುದೇ ಸಮಯದಲ್ಲಿ ಬಂದ್ರೂ ನಾವು ಯಾವುದನ್ನು ತಗೊಳ್ಳಲ್ಲ ಅಂತ ಹೇಳಿಲ್ಲ. ಮತ್ತು ನಾವು ನಮ್ಮ ಸರ್ಗೆ ಫೋನ್ ಮಾಡಿ ತಿಳಿಸಿ, ನಮ್ಮ ಸರ್ ಯಾವುದೇ ಕೇಸ್ನು ಬೇಡ ಕಳ್ಸಮ್ಮ, ಮಕ್ಕಳಿದೆ, ಇಲ್ಲ ಅವ್ರ ಭಾಷೆ ಗೊತ್ತಿಲ್ಲ, ಬೇರೆ ಸ್ಟೇಟ್ ಅವ್ರು ಏನೂ ಹೇಳಿಲ್ಲ. ನಾವು ಅಂಥವ್ರಿಗೆಲ್ಲ ನಾವು ಆಶ್ರಯ ಕೊಟ್ಟಿದ್ದೀವಿ. ಕೆಲವ್ರಿಗೆ ರಾಜಸ್ಥಾನದಿಂದ ಬಂದು ಮಹಿಳೆ ಮಳವಳ್ಳಿ ಸಿಕ್ಕಿಲ್ಲ ಅಲ್ಲಿಂದ ಅಂಥವ್ರನ್ನ ತಂದುಬಿಟ್ಟಾಗ ಸರ್ ಬೇರೆಯವ್ರು ತೊಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಅಂಥವ್ರಿಗೆಲ್ಲ ಕೊಟ್ಟಿದ್ದೀವಿ. ಅವರು ನಮ್ಮ ಮೆಂಟಲಿ ನಾವು ಒಂದು ನಾರ್ಮಲ್ ಇಲ್ಲದೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಥವ್ರನ್ನೆಲ್ಲ ಬೆಂಗಳೂರಿಗೆ ನಾವು ಈ ಥರ ಅವ್ರಿಗೆ ಅಂಥದ್ದಂಥ ಒಂದು ಎಲ್ಲಿದೆ ರಿಯಾಲಿಟಿ ಸೆಂಟರ್ ಅಲ್ಲಿಗೆ ಕರ್ಕೊಂಡೋಗಿ ನಾವು ಅವ್ರಿಗೆ ಒಂದು ಆಶ್ರಯ ಕೊಟ್ಟಿದ್ದೀವಿ. ಮತ್ತು ಎಷ್ಟು ಜನ ಇಲ್ಲಿ ಪೋಕ್ಸೋ ಕೇಸ್ ಬರ್ತಾರೆ ಸರ್, ಅವ್ರ ಮನೆಗಳಲ್ಲಿ ಈ ಥರ ಆಗಿದೆ ಅಂದ ತಕ್ಷಣ ಹೆಣ್ಮಕ್ಳನ್ನ ಯಾರೂ ನೋಡೋದಿಲ್ಲ. ನಾವು ಒಂದು ಸಂಸ್ಥೆಯವರಾಗಿ ಏನು ಮಾಡ್ತೀವಿ ಅಂದರೆ ಅವ್ರು ಬಂದ ತಕ್ಷಣ ಅವ್ರನ್ನ ತೊಗೊಂಡು ಅವರಿಗೆ ತಂದೆ ತಾಯಿ ಸ್ಥಾನದಲ್ಲಿ ಆ ಮಕ್ಕಳವರು ಒಂದು ಬಾಲ್ಯದ ಮಕ್ಕಳೇ ಆಗ್ಬೋದು, ಅವ್ರಿಗೆ ನಾವು ಏನು ಬೇಕೋ ಅವ್ರಿಗೆ ಒಂದು ಹೇಳೋಂಥದ್ದಾಗ್ಬೋದು, ಮತ್ತು ಅವ್ರು ಸಮಾಧಾನ ಮಾಡಿ ಒಂದು ಬಟ್ಟೆ ಕೂಡ ತಂದು ಕೊಡಲ್ಲ ಸರ್. ಯಾಕೆಂದರೆ ಪೋಷಕರಿಗೆ ಅಷ್ಟು ಬೇಜಾರಿರುತ್ತೆ. ಯಾಕೆಂದರೆ ಅಷ್ಟೊಂದು ನೋವಾಗುತ್ತೆ, ಹೆಣ್ಮಕ್ಳಿಗೂ ತುಂಬ ಅನ್ಯಾಯ ಆಗೋದ್ರಿಂದ ಬರಲ್ಲ ಕೆಲವು ಸಮಯದಲ್ಲಿ. ಆ ಟೈಮಲ್ಲಿ ಆ ಮಕ್ಕಳಿಗೆ ನೋಡ್ಕೊಳ್ಳೋದು, ಮತ್ತು ಆಕೆಗೆ ಕಾನೂನು ರೀತಿಯಲ್ಲಿ ಏನು ಕೋರ್ಟಿಗೆ ಸರಿಯಾಗಿ ಏನಾಗ್ಬೋದು ಸರ್, ಪ್ರತಿಯೊಂದು ಇಲ್ಲಿ ಕ್ಲೈಂಟ್ ಯಾರಿದ್ರು ಇಷ್ಟು ದಿನ ಆ ಕ್ಲೈಂಟಿಗೆ ಒಂದು ಕೋರ್ಟಿಗೆ ಕರ್ಕೊಂಡೋಗೋದಾಗ್ಬೋದು, ಹಾಸ್ಪಿಟಲ್ ಚೆಕಪ್ಗೆ ಆಗ್ಬೋದು, ಮತ್ತು ಅವ್ರ ಫ್ಯಾಮಿಲಿಯವ್ರ ಜೊತೆ ಎಷ್ಟೋ ಕೇಸ್ಗಳನ್ನ ನಾವು ಕನ್ವಿನ್ಸ್ ಮಾಡಿ ಕಳಿಸಿದ್ದೀವಿ. ಬಟ್ ಓದೋರ ಬಗ್ಗೆ ನಮಗೆ ಖುಷಿ ಇದೆ ಸರ್, ಅವ್ರ ಫ್ಯಾಮಿಲಿ ಜೊತೆ ಸೇರಿದ್ದಾರೆ ಅಂತ. ಈಗ ಎಷ್ಟೋ ಜನ ಕರ್ಕೊಂಡು ಹೋಗೋಕ್ಕೆ ಯಾರೂ ಇಲ್ಲ, ಅಂಥವ್ರನ್ನ ನಾವು ಹೇಗೋ ನೋಡ್ಕೊತಾ ಇದ್ವಿ ಸರ್. ಈಗ ಅವ್ರು ಹೋದಾಗ ಅವ್ರ ಫ್ಯಾಮಿಲಿಯವ್ರು ಅಲ್ಲಿ ಹೋಗಿ ನೋಡ್ತಾರೆ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಡಿಸ್ಟಿಕ್ ಒಂದು ಇದ್ದರೆ ನಮಗೆ ಸರಿ ಇರ್ತೇನೋ ಸರ್. ಜೀವನದಲ್ಲಿ ನಾವು ನೊಂದಿದ್ದೇವೆ, ಕಷ್ಟದಲ್ಲಿದ್ದೇವೆ. ಸ್ವಾಧಾರ ಸಂಸ್ಥೆ ನಮಗೆ ಎಲ್ಲವನ್ನ ಕೊಟ್ಟಿತ್ತು. ಈಗ ದಿಢೀರ್ನ ನಮ್ಮನ್ನು ಹೊರಗೆ ಹೋಗಿ ಎನ್ನುವುದು
ನಮಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ನಾವು ಏನು ಮಾಡುವುದು ಅಂತ ನೊಂದ ನಿರಾಶ್ರಿತರು ಕಣ್ಣೀರು ಹಾಕಿದರು. ಇಲ್ಲಿ ಕೆಲವು ಹೆಣ್ಣು ಮಕ್ಕಳು ಬಾಣಂತಿಯರಾಗಿದ್ದು ಈಗ ತಾನೇ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಆ ಮಕ್ಕಳು ಕೂಡ ಬೀದಿಗೆ ಬಂದಿದ್ದಾವೆ. ಬಹುತೇಕ ಮಕ್ಕಳು ಇಲ್ಲಿ ಆಶ್ರಯ ಪಡೆದಿದ್ದು ಅವರೆಲ್ಲರಿಗೂ ಕೂಡ ಈಗ ದಯನೀಯ ಸ್ಥಿತಿ ಸೃಷ್ಟಿಯಾಗಿದೆ. ಪೋಕ್ಸೋ ಕೇಸು ಮನೆಯಿಂದ ಯಾರೂ ಬರಲಿಲ್ಲ. ನನಗೆ ಡೆಲಿವರಿ ಒಂದು ತಾಯಿ ಕಾರ್ಡು ಪ್ರತಿಯೊಂದು ನನಗೆ ಶೀಬಾ ಮೇಡಮೇ ಮಾಡಿಕೊಟ್ಟಿರೋದು. ಇಲ್ಲಿ ಏನು ಎಲ್ಲ ಫುಲ್ ಸ್ಪೆಷಾಲಿಟಿ ಎಲ್ಲ ಇವರೇ ನೋಡ್ಕೊಂಡಿದ್ದಾರೆ. ಬಟ್ ನಮ್ಮ ಮನೆಯವರು ಈಗ ಹೋಗಲ್ಲ ಅಂತ ಇದ್ದಾರೆ. ನನ್ನ ಏಜ್ ಆಗಿಲ್ಲ, ಗಂಡ ಜೈಲಲ್ಲಿದ್ದಾನೆ, ಇನ್ನೂ ಬೇಲಾಗಿಲ್ಲ. ಬಟ್ ನಾನು ಎಲ್ಲೋಗೋದಂತ ಗೊತ್ತಿಲ್ಲ, ಮನೆಯವರು ಹೋಗಲ್ಲ. ದಯವಿಟ್ಟು ಈ ಸ್ವಾಧಾರ ಮುಚ್ಚಬೇಡಿ, ನಾವಿಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ಯಾರೂ ಹೋಗಲ್ಲ. मेरा नाम है खुशबू, मेरे पापा का नाम है धनेश, मेरा मम्मी का नाम है इंदिरा, मेरा घर है बिहार, जिला मधुबन, थाना बासापट्टी. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಈ ಸಂಸ್ಥೆಗಳು ನಡೆಯುತ್ತಿದ್ದು ಆ ಇಲಾಖೆಗೂ ಕೂಡ ಮನವಿ ಸಲ್ಲಿಸಲಾಗಿದೆ. ಆದರೆ ಇಲಾಖೆಯಾಗಲಿ ಜಿಲ್ಲಾಡಳಿತವಾಗಲಿ ಸರ್ಕಾರದ ಈ ಆದೇಶವನ್ನು ಪರಿಪಾಲಿಸಬೇಕಾಗಿತ್ತು ಹೊರತಾಗಿ ಯಾವುದೇ ಪರಿಹಾರ ಇದುವರೆಗೆ ಸಿಕ್ಕಿಲ್ಲ. ಸರ್ಕಾರದ ಈ ಆದೇಶದಿಂದ ಕೇವಲ ನಿರಾಶ್ರಿತರಿಗೆ ಮಾತ್ರ ತೊಂದರೆಯಾಗಿಲ್ಲ. ಸ್ವಾಧಾರ ಸಂಸ್ಥೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಅಸಹಾಯಕ ಹೆಣ್ಣು ಮಕ್ಕಳು ಕೂಡ ಈಗ ಬೀದಿಗೆ ಬಂದಿದ್ದಾರೆ. ಅವರು ಕೂಡ ನಿರುದ್ಯೋಗಿಗಳಾಗಿದ್ದಾರೆ. ಇಷ್ಟು ವರ್ಷ ನಮ್ಮನ್ನು ಇಲ್ಲಿ ಕೆಲಸ ಕೊಟ್ಟು ಸಾಕಿದ್ರು, ಈಗ ನಾವು ಏನು ಮಾಡೋದು ಅಂತ ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ರೋಜಕರಾಗಿ 2 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀನಿ. ನನಗೆ ಬಂದು 2 ವರ್ಷ ಆಗಿದ್ದು ನನಗೆ ಇವ್ರ ಜೊತೆ ಒಡನಾಟ ಆಗಿರೋದು ತುಂಬಾ ಬೇಜಾರಾಗುತ್ತೆ. ಸ್ವಾಧಾರ ಗ್ರೂಪ್ ನನಗೆ ಈ ಥರ ಪೋಕ್ಸೋ ಕೇಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಈ ಥರ ಬಾಲ್ಯ ವಿವಾಹ ಆಗಿದ್ದಾರೆ. ಯಾವುದೇ ಕೇಸು ನನಗೆ ಸ್ವಾಧಾರ ಬಂದಮೇಲೆ ಗೊತ್ತಾಗಿದ್ದು. CWC ಕರ್ಕೊಂಡು ಹೋಗೋದಾಗಿರ್ಬೋದು, NTP ಮಾಡಿಸಿರೋದಾಗಿರ್ಬೋದು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದಾಗಿರ್ಬೋದು, ಎಲ್ಲ ಈ ಥರ ಮಾತಾಡ್ತಿರೋದು ಬೇಜಾರು. ನಮಗೆ ಚಿಕ್ಕ ಮಕ್ಕಳಿದ್ದಾವೆ, ಯಾರು ಕೂಡ ನಮಗೆ ಆಧಾರ ಇಲ್ಲ, ಪೋಷಕರು ಕೂಡ ನಮ್ಮನ್ನು ಕರೆದುಕೊಂಡು ಹೋಗಲು ಬರ್ತಿಲ್ಲ, ನಾವು ಈಗ ಏನು ಮಾಡಬೇಕು, ಬದುಕಬೇಕೋ ಸಾಯಬೇಕೋ ಒಂದು ಗೊತ್ತಾಗುತ್ತಿಲ್ಲ ಅಂತ ಬಹುತೇಕ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದರು. ಹೋದೆ, ನೀನೇ ಸರಿ ಮಾಡ್ಕೊ ನಿನ್ನ ಜೀವನನ ಅಂತ ಅವರು ನೀನೇ ಸರಿ ಮಾಡ್ಕೋಬೇಕು, 2 ಹೆಣ್ಮಕ್ಳಿದೆ, ಅವರು ಹೋಗಿ ನೀನೇ ಸರಿ ಮಾಡ್ಕೋಬೇಕು ಅಂದಾಗ ನನಗೇನು ತೋಚ್ದೇ ಇದ್ದಾಗ ರೈಲ್ವೆ ಸ್ಟೇಷನ್ ಹತ್ರ ನನ್ನ ಮಕ್ಕಳು ಕೂತಿರ್ಬೇಕಾದ್ರೆ ಇಲ್ಲಿರುವಂಥ ಆಪ್ತ ಸಮಾಲೋಚಕರು ಸುಮಿತ್ರ ಅವರು ಕರ್ಕೊಬಂದು ಅಲ್ಲಿಂದ CDP ಆಫೀಸ್ ಮದ್ದೂರ ಹತ್ರ ಕರ್ಕೊಬಂದುಬಿಟ್ರು. ಅಲ್ಲಿಂದ ಅವರು ನಿಮ್ಗೆ ಈ ಥರ ಇದೆ ಮೇಡಮ್, ನನಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ಮಕ್ಕಳು 2 ಹೆಣ್ಮಕ್ಳು ಕರ್ಕೊ ಎಲ್ಲಿಗೆ ಹೋಗ್ಲಿ ಮೇಡಮ್, ನನಗೆ ಆಗಲ್ಲ, ಇಲ್ಲಾಂದರೆ ಸತ್ತೋಗ್ತೀನಿ ಅಂತ ಹೇಳಿದಾಗ ನಿಮ್ಗೆ ಈ ಥರ ಇದೆ ಕಣಪ್ಪ ಸ್ವಧಾರ ಅಂತ ಮಂಡ್ಯದಲ್ಲಿ, ನಿನಗೆ ನಿನ್ನ ಸರಿ ಮಾಡ್ಕೋವರೆಗೂ ಅವ್ರ ಹತ್ರ ಇರು, ಇಲ್ಲಿ ಒಳ್ಳೆ ಎಲ್ಲ ಫೆಸಿಲಿಟೀಸ್ ಇದೆ ಅಂದರು. ನಾನು ಬಂದ ತಕ್ಷಣ ಶೀಬಾ ಮೇಡಮ್ನ ಪರಿಚಯ ಮಾಡಿಕೊಟ್ರು. ಮತ್ತು ಪುಟ್ಸ್ವಾಮಿ ಸರು ನಾನು ಬಂದು ಸ್ವಲ್ಪ ದಿವಸಕ್ಕೆ ಬಂದು ನಿಮ್ಮ ಕಷ್ಟ ಏನಪ್ಪ ಅಂತೆಲ್ಲ ಕೇಳಿದ್ರು. ಶೀಬಾ ಮೇಡಮು ಇಲ್ಲಿ ತಾಯಿ ಥರ ಅಂತ ಹೇಳ್ಬೋದು. ನನ್ನ ಹೆಸರು ಕಾವ್ಯ, 15 ವರ್ಷಕ್ಕೆ ಪ್ರೆಗ್ನೆಂಟ್ ಆಗಿದೆ. ಹುಡುಗ ಬೇರೆ ಊರಿಗೆ ಹೋಗ್ಬಿಟ್ಟಿಲ್ಲ. ಆವಾಗ ಪೊಲೀಸರು ಕರ್ಕೊಬಂದು ನನ್ನನ್ನು ಇಟ್ಬಿಟ್ರು. ಆವಾಗ ನಾನು ಬಂದು 2 ದಿನಕ್ಕೆ ಡೆಲಿವರಿ ಇತ್ತು. ಶೀಬಾ ಮೇಡಮ್ ಒಂದು ಹೆಣ್ಣು ಪಾಪು ಆಗಿದೆ, ಇವಾಗ ತಿಂಗಳು ಆದರೂ ಇಲ್ಲೇ ಇದ್ದೀನಿ. ನಿಜಕ್ಕೂ ಕೂಡ ಇದೊಂದು ಅಸಹಾಯಕ ಮತ್ತು ರೋದನದ ವಿಚಾರವಾಗಿದ್ದು ಸಂಘ ಸಂಸ್ಥೆಗಳು, ಜಿಲ್ಲಾಡಳಿತ ಮತ್ತು ಮಾನವೀಯತೆ ಇರುವ ಅಧಿಕಾರಿಗಳು ಈ ವಿಷಯದಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಹಿಂದೆ ಮುಂದೆ ನೋಡದೆ ಆದೇಶ ಹೊರಡಿಸಿರುವ ಸರ್ಕಾರದ ನಿಲುವಿನಿಂದ ಬೀದಿಗೆ ಬಂದಿರುವ ಈ ಅಸಹಾಯಕ ಮನಸ್ಸುಗಳಿಗೆ ಆಸರೆಯಾಗುವವರು ಯಾರು ಎನ್ನುವ ಪ್ರಶ್ನೆ ಕೂಡ ಈಗ ಸೃಷ್ಟಿಯಾಗಿದೆ. ಬದುಕಲು ಆಗದೆ ಜೀವನ ಭದ್ರತೆಯೂ ಇಲ್ಲದೆ ಅಸಹಾಯಕರಾಗಿ ನಿರೀಕ್ಷೆಯಲ್ಲಿರುವ ಈ ನೊಂದ ಮನಸ್ಸುಗಳಿಗೆ ಯಾರಾದರೂ ಸಹಕಾರ ನೀಡುವರೆಂಬುದನ್ನು ಕಾದು ನೋಡಬೇಕಾಗಿದೆ.
ಇದು ಬಾಂಧವ್ಯಗಳ ಬೆಸುಗೆ